ಚರಕ ಅನ್ನೋದು ತ್ರ್ಯಕ್ಷರಾತ್ಮಕ ಪದ. ಚರಕ ಅನ್ನೋದೇನು? ತ್ರ್ಯಕ್ಷರಾತ್ಮಕ ಪದ. ಅಂದ್ರೆ ಚ ರ ಕ 3 ಅಕ್ಷರಗಳು ಇರುವಂತದ್ದು ಅಲ್ವಾ? ಅದಕ್ಕೆ ಈ 3 ಅಕ್ಷರಗಳು ಈ ಒಂದು ಪದವನ್ನ ಸೂಚಿಸುತ್ತದೆ. ಏನರ್ಥ ಅಥವಾ ಏನು ಒಂದು ಸಂಬೋಧನೆಯನ್ನು ಈ ಚರಕ 3 ಅಕ್ಷರಗಳನ್ನು ತಿಳಿಸ್ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಚರಕ ಅನ್ನೋ ಪದ ಚರಂ ಕರೋತಿ ಇತಿ ಚರಕಃ ಅನ್ನೋದು ಇದು ನಿರುಕ್ತಿ ವಾಕ್ಯ. ಅಂದ್ರೆ ಇವಾಗ ಚರ ಅಂದ್ರೆ ಏನು ಮತ್ತೆ ಕ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಚರ ಅಂದ್ರೆ ಮೊದಲನೇದು ಅಸಂಶಯ ಅಂತ. ಸಂಸ್ಕೃತದಲ್ಲಿ ಚರ ಅಂದ್ರೆ ಅಸಂಶಯ ಅಂತ. ಸೊ ಅಸಂಶಯಂ ಕರೋತಿ ಇತಿ ಚರಕಃ ಅಂದ್ರೆ ಅಸಂಶಯಂ ಕರೋತಿ ಇತಿ ಚರಕಃ ಅಂದ್ರೆ ಏನು? ಸಂಶಯ ಅಂದ್ರೆ ಅಜ್ಞಾನ ಅಲ್ವಾ, ಡೌಟ್ಸ್. ಅಸಂಶಯ ಅಂದ್ರೆ ಜ್ಞಾನ. ಸೊ ಯಾರು ಜ್ಞಾನವನ್ನು ಕೊಡ್ತಾನೋ ಅವನು ಚರಕ. ಸೊ ಇದು ಮೊದಲನೇ ಅರ್ಥ. ಚರಕ ಅಂದ್ರೆ ಜ್ಞಾನವನ್ನು ಯಾರು ಕೊಡುತ್ತಾನೋ ಅವನನ್ನು ಚರಕ ಅಂತ ಹೇಳುವಂತದ್ದು. ಇದು ಮೊದಲನೇ ಅರ್ಥ. ಆದ್ರೆ ಎರಡನೇದು ನಿರುಕ್ತಿನೇ ನಾವು ಗಮನಿಸಿದ್ರೆ, ಚರತಿ ಗಚ್ಚತಿ ವೇದಿ ಸರ್ವಶಾಸ್ತ್ರಾಣಿ ವೈದ್ಯ ವೈದ್ಯಕಾನಿ ಇಲ್ಲಿ ಚರಕಃ ಅಂತ. ಅಂದ್ರೆ ಯಾರು ಸರ್ವಶಾಸ್ತ್ರಗಳು, ವೈದ್ಯಕೀಯ ಶಾಸ್ತ್ರ ಮತ್ತು ಸರ್ವ ವೇದಾಂಗಗಳನ್ನು ಯಾರು ಅರಿತುಕೊಂಡಿದ್ದಾನೋ ಅವನು ಚರಕ. ಅದಕ್ಕೆ ಯಾವ ಆಯುರ್ವೇದದಲ್ಲಿ ವಿಶೇಷ ಪ್ರಾವೀಣ್ಯ ಹೊಂದಿದ್ದಾನೋ ಅವನನ್ನು ಚರಕ ಅಂತ ಹೇಳುವಂತದ್ದು. ಇದು ಎರಡನೇ ಅರ್ಥ. ಇನ್ನು ಮೂರನೇ ಅರ್ಥ ಏನಪ್ಪಾ ಅಂದ್ರೆ, ಚರ ಅಂದ್ರೆ ಜೀವನ, ಜೀವ, ಪ್ರಾಣ ಅಂತ ಅರ್ಥ. ಸೊ ಕ ಅಂದ್ರೆ ಕರೋತಿ, ಯಾರು ಜೀವನವನ್ನು ಮಾಡುತ್ತಾನೋ, ಯಾರಿಗೆ ಜೀವ ಹೋಗ್ತಾ ಇದ್ರೆ ಮತ್ತೆ ಜೀವನ ಪುನಃಸ್ಥಾಪನೆ ಮಾಡುತ್ತಾನೋ ಅವನನ್ನು ಚರಕ ಅಂತ ಹೇಳುತ್ತಾರೆ. ಮತ್ತೆ ಅಷ್ಟೇ ಇದು ಮೂರನೇ ಅರ್ಥ. ಅದಕ್ಕೆ ಚರಕ ಅನ್ನೋದು ವೈದ್ಯ ಅಂತ ಗೊತ್ತು. ಅಂದ್ರೆ ಜೀವ ಹೋಗ್ತಾ ಇದ್ರೆ ಅದೇ ಚರಕ ಸಂಬಂಧ ಚಿಕಿತ್ಸಾ ಸ್ಥಾನದಲ್ಲಿ ನನಗೆ ಜೀವಿತ ದಾನಾದಿ ದಾನಮನ್ಯ ವಿಶಿಷ್ಯತೆ ಅಂತ ಚರಕನೇ ಹೇಳ್ತಾನೆ. ಅಂದ್ರೆ ಈ ಜೀವನ ದಾನ ಮಾಡೋದಕ್ಕಿಂತ ದೊಡ್ಡ ದಾನ ಅನ್ನೋದು ಯಾವುದೂ ಇಲ್ಲ. ಅದಕ್ಕೆ ಈ ಜೀವಿತ ದಾನಾದಿ ದಾನಮನ್ಯ ವಿಶಿಷ್ಯತೆ ಅಂತ ಹೇಳುವಂತದ್ದು. ಅಷ್ಟೇ ಚರ ಅಂದ್ರೆ ಇನ್ನೊಂದು ಅರ್ಥ ತಿಳಿಸುತ್ತೆ. ಏನು? ಚರ ಅಂದ್ರೆ ಚೇಷ್ಟ ಅಥವಾ ಕ್ರಿಯಾ ಅಂತ. ಸೊ ಯಾರು ಕ್ರಿಯಾ ಅಂದ್ರೆ ಏನು? ಚಿಕಿತ್ಸಾ. ಸೊ ಅಂದ್ರೆ ಕರೋತಿ, ಯಾರು ಚಿಕಿತ್ಸೆಯನ್ನು ಮಾಡುತ್ತಾನೋ ಅವನು ಚರಕ. ಅದಕ್ಕೆ ಈಗ ಏನಾಯ್ತು? ಚರಕ ಅಂದ್ರೆ ಚರ ಅಂದ್ರೆ ಚಿಕಿತ್ಸಾ, ಕ ಅಂದ್ರೆ ಅದಕ್ಕೆ ಚಿಕಿತ್ಸಕ. ಅದಕ್ಕೆ ಈ ಚಿಕಿತ್ಸಕ ಅಂದ್ರೆ ವೈದ್ಯನಿಗೆ ಇರುವಂತಹ ಒಂದು ಪರ್ಯಾಯ. ಅದಕ್ಕೆ ಚರಕ ಅಂದ್ರೆ ವೈದ್ಯ, ಚಿಕಿತ್ಸಕ ಅಂದ್ರೆ ಡೈರೆಕ್ಟ್ ನಮಗೆ ಪ್ರಮಾಣ ಸಿಗುತ್ತದೆ. ಇಷ್ಟು ಅರ್ಥಗಳು ಚರಕ ಅಂತ ನಾನು ನಮಗೆ ತಿಳಿಸಿಕೊಡುವಂಥದ್ದು. ಅಷ್ಟೇ ಅಲ್ಲ, ಚರ ಅಂದ್ರೆ ಏನಪ್ಪಾ ಅಂದ್ರೆ, ಚರ ವಿವಿಧ ಪ್ರಕಾಶಶ್ಚ ಅಪ್ರಕಾಶಶ್ಚ. ಅಂದ್ರೆ ಚರಾಚರ ಜಗತ್ತನ್ನು ಚರ ಅಂತ ಕರೀತೀವಿ. ಈ ಚರಾಚರ ಜಗತ್ತಲ್ಲಿ ಯಾರು ಲೈಫ್ ಆಕ್ಟಿವಿಟೀಸ್ ಅಥವಾ ಒಂದು ಮಾಡ್ತಾರೆ ಚರಕ. ಅಂದ್ರೆ ಆತ್ಮತತ್ವವನ್ನ ಚರಕ ಅಂತ ಇನ್ನೊಂದು ಅರ್ಥ ನಮಗೆ ಸಿಗುವಂಥದ್ದು. ಯಾಕೆಂದ್ರೆ ಚರಕ ಸಮಯದ ಶಾಲೆಯ ಸ್ಥಾನದಲ್ಲಿ ಹೇಳುತ್ತೆ, ಅಂದ್ರೆ ಆತ್ಮನದು ಚೇತನಾಭಾನು, ಮನಸ್ಸು ಕ್ರಿಯೆ ಮಾಡಿದ್ರು ಕೂಡ ಅದು ತರ್ಕ ಅಲ್ಲ. ಅಂದ್ರೆ ಮೂಲ ತತ್ವ, ಅಂದ್ರೆ ಮೂಲ ಪಾರಮಾರ್ಥಿಕ ತತ್ವ, ಆತ್ಮತತ್ವವನ್ನ ಚರಕ ಅಂತ ಹೇಳುವಂಥದ್ದು. ಇಷ್ಟು ಅರ್ಥಗಳು ಇರುವಂಥದ್ದು. ಅಂದ್ರೆ ಬಹಿರ್ಲೋಕದಲ್ಲಿ ಇರುವಂತಹ ವಸ್ತುಗಳಿಗೆ ತಾದಾತ್ಮ್ಯ ಹೊಂದುವುದು ಚರಕ ಅಲ್ಲ. ಯಾವಾಗಲೂ ಜ್ಞಾನಾವಸ್ಥೆಯಲ್ಲಿ ಲಭಿಸ್ತಾ ಇರುವವನು ಚರಕ. ಅದಕ್ಕೆ ಚರಕ ಅನ್ನೋ 3 ಅಕ್ಷರಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಅದು ಎಲ್ಲಿಂದ ಉಚ್ಚಾರಣೆ ಆಗುತ್ತೆ ಅಂದ್ರೆ, ಸಂಸ್ಕೃತದಲ್ಲಿ ನಾವು ಓದಿರ್ತೀವಿ ಸ್ನಾನ ತಾಲೂಕು ಅಂತ ಅಲ್ವಾ. ಸ್ನಾನದು ತಾಲೂಕಿನಿಂದ ಹೊರಗಡೆ ಬರುವಂಥದ್ದು. ಅದಕ್ಕೆ ಇದು ತಾಲು. ನೆಕ್ಸ್ಟ್ ರಾಲಿಂದ ಬರುತ್ತೆ ಋತುರಶಾನ ಮೂರ್ಧ, ಮೂರ್ಧ ಪ್ರದೇಶದಿಂದ ಪ್ರಕಾರ ಬರುವಂಥದ್ದು. ಅಂದ್ರೆ ತಾನು ಹೊರಗಡೆ ಇರುವಂಥದ್ದು ಮೂರ್ಧ. ನೆಕ್ಸ್ಟ್ ಅಪೋಹ ವಿಸರ್ಜನೀಯಾನಂ ಕಂಠಃ, ಅಂದ್ರೆ ಕಂಠದಿಂದ ಬರುತ್ತೆ. ಅದೇ ಒಂದು ರೋಗಾವಸ್ಥೆ ಅಥವಾ ವ್ಯಾಧಿ ಅವಸ್ಥೆ ಅಂತ ಹೇಳುವಂಥದ್ದು. ಅಲ್ಲಿ ಚರಕ ಏನ್ ಮಾಡ್ದ? ಈ 3 ಕರಣಗಳಲ್ಲೂ ಇರುವಂತಹ ದೋಷ ವಿಕಾರಗಳನ್ನು ನಿವಾರಣೆ ಮಾಡ್ದ. ಹೆಂಗ್ ನಿವಾರಣೆ ಮಾಡ್ದ ಅಂದ್ರೆ, ಅದೇ ಆದಿಶೇಷ ಪತಂಜಲಿಯಾಗಿ ಬಂದ ಅಲ್ವಾ. ಪತಂಜಲಿಯಾಗಿ ಬಂದು ಮಹಾಭಾಷ್ಯ ಗ್ರಂಥವನ್ನು ರಚನೆ ಮಾಡ್ದ. ಮಹಾಭಾಷ್ಯ ಯಾವುದು? ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹೆಂಗೆಂಗೋ ಮಾತಾಡಿದ್ರೆ ಅರ್ಥನೇ ಆಗೋದಿಲ್ಲ. ಅಂದ್ರೆ ವಾಗ್ದೋಷ ಅಂತ ಹೇಳ್ತೀವಿ. ಆ ವಾಕು ಸ್ಪಷ್ಟವಾಗಿರ್ಬೇಕು, ಹಿಂಗ್ ಮಾತಾಡ್ಬೇಕು. ಇದು ಅಲ್ಪ ಪ್ರಾಣ, ಇದು ಮಹಾಪ್ರಾಣ, ಇದು ರಸ್ವ, ಇದು ದೀರ್ಘ ಅಂತ
ವಾಗ್ದೋಷಗಳನ್ನ ನಿವಾರಣೆ ಮಾಡಲು ಅತ್ಯಂತ ಮಹಾಜ್ಞಾನ ಕೊಟ್ಟ ಅಲ್ವಾ, ಅದಕ್ಕೆ ವಾಗ್ದೋಷ ನಿವಾರಣೆ ಮಾಡ್ದ. ಇಲ್ಲಿಗೆ ವಾಗ್ದೋಷ ನಿವಾರಣೆ ಆಯ್ತು. ನೆಕ್ಸ್ಟ್ ಮಾನಸಿಕ ದೋಷ ಯಾವುದು? ರಜಸ್ಸು ತಮಸ್ಸು. ಫುಲ್ಲು ಅದು ಹತೋಟಿಯಲ್ಲೇ ಇಲ್ಲ ಅಂದ್ರೆ ಏನೇನೋ ಮಹಾ ಅಪರಾಧಗಳನ್ನು ಮಹಾ ಪಾಪಗಳೇ ಮಾಡ್ಬಿಡ್ತೀವಿ ಅಲ್ವಾ. ಅಂತ ಮಹಾ ಮಾನಸಿಕ ದೋಷಗಳನ್ನ ನಿವಾರಣೆ ಮಾಡಲು ಏನೇನು ಕೊಟ್ಟ? ಯೋಗಶಾಸ್ತ್ರವನ್ನೇ ಕೊಟ್ಟ. ಅದಕ್ಕೆ ಮನೋದೋಷವನ್ನ ನಿವಾರಣೆ ಮಾಡ್ದ. ಇನ್ನು ಕಾಯಿಕ ದೋಷ ಅಥವಾ ಶಾರೀರಿಕ ದೋಷಗಳನ್ನ ನಿವಾರಣೆ ಮಾಡಲು ಏನ್ ಕೊಟ್ಟ? ಸಾಕ್ಷಾತ್ ಚರಕ ಸಂಹಿತೆಯನ್ನೇ ಕೊಟ್ಟ. ನೋಡ್ದ, ಅದಕ್ಕೆ ಆ ನಾಮ ಚಾರಕ ಅಂತಿದ್ಯಲ್ವಾ. ಚ ಅಂದ್ರೆ ಏನಪ್ಪಾ ಅಂದ್ರೆ ಚಿತ್ತ ಅಂತೆ. ಚಿತ್ತ ಅಂದ್ರೆ ಮನಸ್ಸು. ರ ಅಂದ್ರೆ ರವ. ರವ ಅಂದ್ರೆ ಏನು? ಶಬ್ದ, ವಾಕ್. ಮತ್ತೆ ಕ ಅಂದ್ರೆ ಕಾಯ. ಸೊ ಯಾರು ಚಿತ್ತ, ವಾಕು ಮತ್ತೆ ಕಾಯದ ದೋಷಗಳನ್ನು ನಿವಾರಣೆ ಮಾಡ್ತಾನೋ ಅವನೇ ಚರಕ. ಅದಕ್ಕೆ ಚಕ್ರಪಾಣಿ ಆಚಾರ್ಯರು ಪಾತಂಜಲ ಮಹಾಭಾಷ್ಯಂ ಚರಕ ಪ್ರತಿ ಸಂಸ್ಕೃತೆ ಮನೋವಾಕ್ ಕಾಯ ದೋಷಾಣ ಹರ್ತ್ರೆ ಹಹಿಪತಯೇ ನಮಃ ಅಂತ ಹೇಳ್ತಾರೆ ಅಲ್ವಾ. ಚರಕ ಸಂಹಿತೆ ಪ್ರಾರಂಭದಲ್ಲೇ ಈ ಸೂತ್ರವನ್ನು ತಿಳಿಸ್ತಾರೆ. ಯಾಕೆ ಈ ಸೂತ್ರ ಅಂತ ತಿಳಿಸಿದ್ರು ಅಂದ್ರೆ ಆ ಒಂದು ಮಹಾನಾಮ ಚರಕ ಅಂತ ಇರೋದ್ರಿಂದ ಇಷ್ಟು ದೊಡ್ಡ ಶ್ಲೋಕವನ್ನ ಮಾಡಿರುವಂತದ್ದು. ಓಕೆ, ಇವತ್ತು ನಿಮ್ಗೆಲ್ಲ ಅದೇ ಚರಕಗೆ ಇನ್ನೊಂದು ಶ್ಲೋಕವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆಯ್ತಾ. ಇದನ್ನ ಚರಕ ಜಯಂತಿ ಪ್ರಯುಕ್ತ ನಾನು ಮಾಡಿರುವಂಥದ್ದು. ಓಕೆ, ಸೊ ಚರಕರಿಗೆ ನಮ್ಮ ನಮಸ್ಕಾರಗಳನ್ನ ಸಲ್ಲಿಸುವಂಥದ್ದು ನಮ್ಮ ಮುಖ್ಯ ಕರ್ತವ್ಯ ಅಲ್ವಾ, ಅದಕ್ಕೆ ಎಲ್ಲರೂ ಹೇಳುವಂಥದ್ದು. ಓಕೆ, ಆದಿಶೇಷಾವತಾರಂ ತಂ ವೇದ ವೇದಾಂಗವೇದಿನಂ ಮೈತ್ರಾದಿ ಗುಣ ಸಂಪನ್ನಂ ವ್ಯಾಧಿಗ್ರಸ್ತಾನುಕಂಪಿನಂ ದೇವಸ್ಪತಿ ಸಭಾ ಮಧ್ಯೆ ಬೃಹಸ್ಪತಿರಿವಾವನೌ ಮಾಸಮಾನಂ ಮುನಿಶ್ರೇಷ್ಠಂ ನಮಾಮಿ ಚರಕಾಹ್ವಯಂ. ಇದು ಚರಕ ಸ್ತೋತ್ರ. ಇದು ಏನೋ ಉತ್ಪ್ರೇಕ್ಷವಾಗಿ ಮಾಡಿರುವಂಥದ್ದಲ್ಲ. ಒಂದೊಂದು ಪದಗಳು ಭಾವಪ್ರಕಾಶ ಸಂಹಿತೆಯಲ್ಲಿ ಚರಕವನ್ನು ಸ್ತುತಿ ಮಾಡಿರುವಂಥದ್ದನ್ನ ತಗೊಂಡು ಒಂದು ಈ ಛಂದಸ್ಸಲ್ಲಿ ಸ್ತೋತ್ರವನ್ನ ಮಾಡಿರುವಂಥದ್ದು. ಓಕೆ, ಈ ಶ್ಲೋಕ ಅರ್ಥನೂ ಏನು ಅಂತ ತಿಳಿಸ್ತೀನಂತೆ. ಏನು? ಆದಿಶೇಷ ಅವತಾರಂ, ಇದರಿಂದಲೇ ಗೊತ್ತಾಯ್ತು. ಸಾಕ್ಷಾತ್ ಆದಿಶೇಷ ಅವತಾರ ತಂ. ಈ ಚರಕ ಏನಪ್ಪಾ ಅಂದ್ರೆ ವೇದ ವೇದಾಂಗ ವೇದಿನಂ. ಹೌದಾ ಅಲ್ವಾ? ಚರತಿ ಗಚ್ಚತಿ ವೇದ ವೇದ್ಯಕಾನಿ ಇತಿ ಸರ್ವಶಾಸ್ತ್ರಾಣಿ ಇತಿ ಚರಕ ಅಂತ ಹೇಳಿದ. ಅದಕ್ಕೆ ಎಲ್ಲಾ ಜ್ಞಾನನೂ ಗೊತ್ತಿತ್ತು. ಅದಕ್ಕೆ ವೇದ ವೇದಾಂಗ ವೇದಿನಂ ಅಂತ ಹೇಳ್ತಾ ಇರುವಂಥದ್ದು. ಮತ್ತೆ ಮೈತ್ರಾದಿ ಗುಣ ಸಂಪನ್ನಂ. ಏನಿದು ಮೈತ್ರಾದಿ ಗುಣ ಸಂಪನ್ನಂ ಅಂದ್ರೆ ಚರಕ ಸಂಹಿತೆಯಲ್ಲಿ ಸೂತ ಸ್ಥಾನದಲ್ಲಿ ಹೇಳ್ತಾರೆ ಏನಂತ. ವೈದ್ಯನಿಗೆ 4 ವೃತ್ತಿಗಳಿರ್ಬೇಕು. ಯಾವ್ಯಾವ ಗೊತ್ತಾ? ಮೈತ್ರಿ ಕಾರುಣ್ಯ ಮಾರ್ತೇಶು ಶಕ್ಯೆ ಪ್ರೀತಿರುಪೇಕ್ಷಣಂ ಪ್ರಕೃತಿಸ್ಥೇಷು ಭೂತೇಷು ವೈದ್ಯ ವೃತ್ತಿಶ್ಚತುರ್ವಿಧೇತಿ. ಕರೆಕ್ಟಾ? ಅಂದ್ರೆ ವೈದ್ಯನಿಗೆ ಮೈತ್ರಿ, ಕಾರುಣ್ಯ ಮತ್ತೆ ಹರ್ಷ ಮತ್ತೆ ಉಪೇಕ್ಷ ಅನ್ನೋದು 4 ಇರಬೇಕು ಅಲ್ವಾ. ಈ 4 ಇರುವಂತಹವನು ವೈದ್ಯ. ಇವಾಗ ನಾವು ನೋಡಿದ್ವಿ ಚರಕಾಗಿಂತ ದೊಡ್ಡ ಚಿಕಿತ್ಸಕ ಅಥವಾ ವೈದ್ಯ ಇಲ್ಲ. ಅದಕ್ಕೆ ಮೈತ್ರಾದಿ ಗುಣ ಸಂಪನ್ನಂ ಅಂತ ಅವನನ್ನ ಸ್ತುತಿ ಮಾಡ್ತಾ ಇರುವಂತದ್ದು. ವ್ಯಾಧಿಗ್ರಸ್ತಾನುಕಂಪಿನಂ. ಆಯ್ತಾ? ಯಾಕಪ್ಪ ಅವತಾರ ತಗೊಂಡ ಅಂದ್ರೆ ಒಂದೇ ಕಂಪ, ಅನುಕಂಪ ಅನ್ನೋದಿತ್ತು, ದಯೆ. ಅಯ್ಯೋ ಪಾಪ ಮರ್ತ್ಯ ಲೋಕದಲ್ಲಿ ಮನುಷ್ಯರೆಲ್ಲ ರೋಗ ರುಜಿನಗಳಿಂದ ನರಳ್ತಾ ಇದ್ದಾರಲ್ವಾ ಅಂತ ಅವತಾರ ತಗೊಂಡು ಈ ನಮ್ಮ ಮರ್ತ್ಯ ಲೋಕದಲ್ಲಿ ಅಂದ್ರೆ ಮನುಷ್ಯರಿಗೆ ಚಿಕಿತ್ಸೆಯನ್ನು ಮಾಡಿರುವಂಥದ್ದು. ಅದಕ್ಕೆ ಆ ಭೂತ ದಯಾ ಅನ್ನೋದಿತ್ತು. ಅದಕ್ಕೆ ಚರಕ ಚಿಕಿತ್ಸಾ ಸ್ಥಾನದಲ್ಲಿ ಹೇಳ್ತಾನೆ ಏನಂತ, ಅದ ಭೂತ ದಯಾ ಪರಂ ಇತಿಮತ್ವ ಚಿಕಿತ್ಸೆಯ ಅಂತ. ಭೂತ ದಯಾ ಅನ್ನೋದು ಇರಬೇಕು. ಆಮೇಲೆ ಒಂದು ರೋಗಿಯನ್ನ ರೋಗಿ ಆಟಿಟ್ಯೂಡ್ ತೋರಿಸ್ಬಾರ್ದಂತೆ. ಆ ರೋಗಿನ ಪುತ್ರವದೈವೈನಂ ಪಾಲಯೇ ದಾತುರಂ ವಿಷಕ ವ್ಯಾಕುರಾನ್ ಸರ್ವಾನ್ ಸುತಾನಿವ ಯತ್ನವಾನ್ ಅಂತ ಹೇಳ್ತಾನೆ ಚಿಕಿತ್ಸಾ ಸ್ಥಾನದಲ್ಲಿ. ತನ್ನ ಸ್ವಂತ ಮಗನಂತೆ ಅಥವಾ ಮಗು ಅಂತೆ ನೋಡಿ ಚಿಕಿತ್ಸೆ ಮಾಡ್ಬೇಕಂತೆ. ಇಂಥ ಮಹಾ ತತ್ವಗಳನ್ನ ಬೋಧನೆ ಮಾಡುವಂಥದ್ದು ಚರಕ. ಯಾಕೆ? ಅವನೊಬ್ಬ ದೊಡ್ಡ ಮಹಾ ವೈದ್ಯ ಮತ್ತೆ ಚಿಕಿತ್ಸಕ. ಆಯ್ತಾ? ಅದಕ್ಕೆ ವ್ಯಾಧಿಗ್ರಸ್ತಾನು ಕಂಪಿನಂ ಅಂತ ಹೇಳಿ. ನೆಕ್ಸ್ಟ್ ದಿವಸ್ಪತಿ. ದಿವಸ್ಪತಿ ಅಂದ್ರೆ ಏನು? ದಿವ ಅಂದ್ರೆ ದೇವತೆಗಳು. ದೇವತೆಗಳ ಪತಿ ಯಾರು? ಇಂದ್ರ. ಆ ಇಂದ್ರ ಸಭೆಯಲ್ಲಿ ಯಾವ ರೀತಿ ಬೃಹಸ್ಪತಿ ಮಧ್ಯದಲ್ಲಿ ಇರ್ತಾನೆ. ಯಾಕೆಂದ್ರೆ ಬೃಹಸ್ಪತಿ ಬಂದ್ಬಿಟ್ಟು ದೇವತೆಗಳಿಗೆ ಗುರು ಅಲ್ವಾ. ಅದೇ ರೀತಿ ಈ ಭೂಮಂಡಲದಲ್ಲಿ ಚರಕ ಅನ್ನೋದು ಬೃಹಸ್ಪತಿ ಅಂತೆ.
ನಾನಂತ ಹೇಳ್ತಾ ಇರೋದು ಭಾವಪ್ರಕಾಶನೇ ಚರಕವನ್ನ ಸ್ತುತಿ ಮಾಡುವಾಗ ಬೃಹಸ್ಪತಿ ರೇವಾಚಾರ್ಯ ಅಂತ ಹೇಳ್ತಾರೆ. ಅಂದ್ರೆ ಸಾಕ್ಷಾತ್ ಬೃಹಸ್ಪತಿ ತರ ಈ ಚರಕಾಚಾರ್ಯ ಅಂತೆ. ಅದಕ್ಕೆ ಒಂದು ದೇವಾಚಾರ್ಯ, ಇವನು ಚರಕಾಚಾರ್ಯ. ಅದಕ್ಕೆ ಶ್ರೀ ಚರಕಾಯ ನಮಃ ಮಾಡೋದ್ರಿಂದ ನಮ್ಮ ಬುದ್ಧಿನೂ ಪ್ರಚೋದನೆ ಆಗುತ್ತೆ. ಯಾಕೆಂದ್ರೆ ಅವನು ಸಾಕ್ಷಾತ್ ಬೃಹಸ್ಪತಿ. ಓಕೆ ಅಂತೇಳಿ ಇಂತಹ ಭಾಸಮಾನ, ಈ ರೀತಿ ಭಾಸಿಸ್ತಾ ಇರುವಂತಹ ಭಾಸಿಸಿದ್ದ ಚರಕನಿಗೆ ನಮಾಮಿ. ಮುನಿಶ್ರೇಷ್ಠ. ಮತ್ತೆ ಮುನಿಗಳಲ್ಲಿ ಅಂದ್ರೆ ಮುನಿ ಅಂದ್ರೆ ಏನು ಗಡ್ಡ ಮೀಸೆಗಳು ಇಟ್ಕೊಂಡಿರುವಂತಹ ಒಬ್ಬ ಮನುಷ್ಯ ಅಲ್ಲ. ಮುನಿ ಅಂದ್ರೆ ಮೌನಿ, ಜ್ಞಾನಿ ಅಂತ ಅರ್ಥ. ಅಂತ ಜ್ಞಾನಿಗಳಲ್ಲಿ ಶ್ರೇಷ್ಠನಾಗಿರುವಂತಹ ಚರಕನಿಗೆ ನಮಾಮಿ, ನಮಸ್ಕಾರ ಅಂತ ಈ ಶ್ಲೋಕ ಅರ್ಥ. ಓಕೆ, ಸೊ ಎಲ್ಲರಿಗೂ ಕಲಿಸ್ತೀನಿ ಅಂತ ಎಲ್ಲರೂ ಇವತ್ತು ಪಾರಾಯಣ ಮಾಡಿ. ಓಕೆ, ಮಿನಿಮಮ್ 12 ಟೈಮ್ಸ್ ಚರಕಂದು ಈ ಸ್ತೋತ್ರ ಪಾರಾಯಣ ಮಾಡಿ ಎಲ್ಲರೂ ತಮ್ಮ ತಮ್ಮ ಸ್ಟೇಟಸ್ಗಳಲ್ಲೂ ಹಾಕೊಳ್ಳಿ. ಓಕೆ, ಯಾಕೆಂದ್ರೆ ನಮ್ಮ ಹೆಮ್ಮೆ ನಮ್ಮ ಸನಾತನ ಧರ್ಮ ಮತ್ತೆ ನಮ್ಮ ಆಯುರ್ವೇದ ಅಲ್ವಾ. ಅದಕ್ಕೋಸ್ಕರ ನಾವು ಒಬ್ಬ ಆಯುರ್ವೇದ ವೈದ್ಯನಾಗಿ ನಾವೇ ತೋರಿಸ್ತಿಲ್ಲ ಅಂದ್ರೆ ಅಲ್ವಾ, ಸೊ ನಮ್ಮ ಕೃತಜ್ಞತೆ ನಾವು ತೋರಿಸ್ಬೇಕಾಗಿರುವಂತ ನಮ್ಮ ಆದ್ಯ ಕರ್ತವ್ಯ. ಅವಾಗಲೇ ನಾವು ಋಷಿ ಋಣದಿಂದ ವಿಮುಕ್ತ ಆಗ್ತೀವಿ ಅಂತ ಹೇಳ್ತಾ ಇನ್ನೊಂದ್ಸತಿ ಚರಕನ್ಗೆ ಜಯಕಾರ ಹೇಳ್ತಾ ಸಮಾಪ್ತ ಮಾಡೋಣ. ಶ್ರೀ ಚರಕ ಜಯ ಚರಕ ಜಯ ಜಯ ಚರಕ. 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 ಈಗ ಚರಕ ಜಯಂತಿ ಪ್ರಯುಕ್ತ ಚರಕ ಸಂಹಿತೆಯಲ್ಲಿ ಇರುವಂತಹ ನಿಧಾನ ಸ್ಥಾನದ ಮೊದಲನೇ ಅಧ್ಯಾಯವನ್ನ ಪಾರಾಯಣ ಮಾಡೋಣ. ಓಕೆ, ಯಾಕೆ ಅಂದ್ರೆ ಚರಕಾಚಾರ್ಯ ಪ್ರೀತ್ಯರ್ಥಂ ಅಷ್ಟೇ. ಚರಕ ಜಯಂತಿ ಚರಕ ಸಂಹಿತೆಯಲ್ಲಿ ಯಥಾಶಕ್ತಿ ಪಾರಾಯಣ ಮಾಡುವಂಥದ್ದು ಆಯುರ್ವೇದ ವಿದ್ಯಾರ್ಥಿಗಳಾಗಿ ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಮಾಡಬೇಕು. ಯಾಕಪ್ಪ ಇದೇ ಅಧ್ಯಯನ ಪಾರಾಯಣ ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದ್ರೆ, ಓಕೆನಾ, ಚರಕಸ್ತು ಚಿಕಿತ್ಸಕಃ ಎಲ್ಲರಿಗೂ ಗೊತ್ತು ಅಲ್ವಾ. ನಿಧಾನ ಸ್ಥಾನ ಏನಕ್ಕೆ ಮತ್ತೆ ಪಾರಾಯಣ ಮಾಡುವಂಥದ್ದು ಅಂದ್ರೆ ಚರಕನ ವೈಶಿಷ್ಟ್ಯನೇ ಒಂದು ಸೂತ್ರಸ್ಥಾನದಿಂದ ಪ್ರಾರಂಭಗೊಂಡು ಸಿದ್ಧಿಸ್ಥಾನದವರೆಗೂ ಚಿಕಿತ್ಸೆ ಹೇಳ್ದೆ ಇಲ್ವೇ ಇಲ್ಲ. ಅದ್ರಲ್ಲಿ ನಿಧಾನ ಸ್ಥಾನದಲ್ಲೂ ಚಿಕಿತ್ಸೆ ಹೇಳಿದ್ದಾನೆ. ಬೇರೆ ಸಂಹಿತೆಗಳನ್ನ ನಾವು ಪರಿಶೀಲನೆ ಮಾಡಿದ್ರೆ ನಿಧಾನ ಸ್ಥಾನದಲ್ಲಿ ಏನಿರುತ್ತೆ, ಓಕೆ, ನಿಧಾನ, ಪೂರ್ವರೂಪ, ಲಕ್ಷಣ, ಸಂಪ್ರಾಪ್ತಿ, ಇಲ್ಲಿ ಸ್ಟಾಪ್ ಆಗೋಗುತ್ತೆ. ಚಿಕಿತ್ಸೆ ಅನ್ನೋದು ಹೇಳೋದೇ ಇಲ್ಲ. ಅದೇ ಚರಕ ನಿಧಾನ ಸ್ಥಾನ ನೀವು ತೆಗೆದು ನೋಡಿದ್ರೆ 8 ಅಧ್ಯಾಯಗಳಿದೆ. 8 ಅಧ್ಯಾಯಗಳಲ್ಲೂ ಕೊನೆಯ ಚಿಕಿತ್ಸೆನ ತಿಳಿಸಿದ ಮೇಲೆ ಸಮಾಪ್ತ ಮಾಡ್ತಾನೆ. ಇದು ಅದಕ್ಕೆ ಚರಕಸ್ತು ಚಿಕಿತ್ಸಕಃ ಅಂತ ಹೇಳುವಂಥದ್ದು. ಗೊತ್ತಾಯ್ತಾ? ಅದಕ್ಕೆ ಅದರಲ್ಲೂ ಜ್ವರ ಅಂದ್ರೆ ಒಂದು ಬರೀ ತಾಪ ಅಷ್ಟೇ ಅಲ್ಲ ಅಲ್ವಾ. ಜ್ವರ ಅಂದ್ರೆ ಎಲ್ಲ ರೋಗಗಳಿಗೂ ಒಂದು ಪರ್ಯಾಯ. ಅದಕ್ಕೆ ಜ್ವರ ನಿಧಾನ ಮಾಡೋದ್ರಿಂದ ಎಲ್ಲ ರೋಗ ನಿಧಾನನೂ ಆಗುತ್ತೆ, ಮತ್ತೆ ಎಲ್ಲ ರೋಗ ಚಿಕಿತ್ಸೆನೂ ಆಗೋಗುತ್ತೆ. ಅದಕ್ಕೆ ಇವತ್ತಿನ ದಿನ ಚರಕ ಪ್ರೀತ್ಯರ್ಥಂ ಜ್ವರ ನಿಧಾನ ಅಧ್ಯಯನ ಪ್ರಾರಂಭ ಮಾಡುವಂಥದ್ದು. ಓಕೆ, ಎಲ್ಲರ ಸಂಹಿತೆ ಇದೆ ಅಲ್ವಾ. ಎಲ್ಲರೂ ಜ್ವರ ನಿಧಾನ ತೆಗೀರಿ. ಓಕೆ, ಎಲ್ಲೆಲ್ಲಿ ವಿಭಜನೆ ಮಾಡಬೇಕು ಅಂತ ಎಲ್ಲರೂ ಒಂದೇ ಸತಿ ಒಂದೇ ಗೋಷ್ಠಿಯಲ್ಲಿ ಹೇಳಿ, ಅಂದರೆ ಇವರನ್ನ ಅನುಕರಣೆ ಮಾಡಿ. ಓಕೆ, ಇವ್ರಿಗೆ ಪಾಠ ಆಗಿದೆ, ಎಲ್ಲೆಲ್ಲಿ ಪದ ವಿಭಜನೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ಎಲ್ಲ ಜೋರಾಗಿ ಒಂದೇ ಗಂಟೆದಂತೆ ಹೇಳ್ಬೇಕು.